ಜನ ಇವ್ರನ್ನ ಮೊದಲು ವೆಬ್ಸೈಟ್ ಆಗಿ ನೋಡೋದು, ಇವತ್ತಿಗೂ ಇವ್ರನ್ನ ವೆಬ್ಸೈಟ್ ಆಗಿ ಯೂಸ್ ಮಾಡ್ತಾರೆ. ಆದ್ರೆ ಇವರು ಒಂದು ಆಪ್ ಅಂದ್ರೆ ಒಂದು ಅಪ್ಲಿಕೇಶನ್ ಆಗಿ ಬಹಳ ಸುಪ್ರಸಿದ್ಧತೆಯನ್ನು ಪಡೆದಿದ್ದಾರೆ. ಇವತ್ತು ನಮ್ ಜೊತೆಗೆ ಆ ಚೀಫ್ ಗೆಸ್ಟ್ ಈ ಸಾಧಕರ ಕುರ್ಚಿ ಮೇಲೆ ಕೂತಿರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಯು ಆಲ್ ಟು ವೀಕೆಂಡ್ ವಿತ್ PUTTY ಬಡ್ಡಿ ಮಕ್ಕಳು. ವೀಕೆಂಡ್ ವಿತ್ PUTTY ಬಡ್ಡಿ ಮಕ್ಕಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ ಜೊತೆಗಿರೋದು ಸಾಧಕರು ಯಾರು ಅಂತ ಅಂದ್ರೆ ಇಟ್ಸ್ ನನ್ ಅದರ್ ದನ್ YouTube. ಸರ್ ನಿಮ್ ಕಂಪ್ನಿ ಅಲ್ಲ. ಇವರು ಜನಿಸಿದ್ದು 2005 ಫೆಬ್ರವರಿ 14 ಲವರ್ಸ್ ಡೇ ದಿವಸ. ಇವರ ಜನನಕ್ಕೆ ಕಾರಣ ಆದವರು ಪೇಪಾಲ್ ಎಂಬ ಕಂಪನಿಯ 3 ಜನ ಎಂಪ್ಲಾಯೀಸ್. ಇವರನ್ನ 2006ರಲ್ಲಿ ಗೂಗಲ್ ಎಂಬ ಕಂಪನಿ 1.65 ಬಿಲಿಯನ್ ಅಂದ್ರೆ ಅಂದಿನ ಕರೆನ್ಸಿ ಪ್ರಕಾರ 7771.2 ಕೋಟಿಗೆ ಇವರನ್ನ ಖರೀದಿಸ್ತಾರೆ. ಸರ್ ನಿಮ್ಮ ಲೈಫಿಗೆ ಸ್ವಾಗತ. ಸರ್ ನಿಮ್ಮ ಲೈಫ್ ಒಂದು ವಿಡಿಯೋ ನೋಡೋಣ. ಯೂಟ್ಯೂಬ್ ಎನ್ನುವ ದೈತ್ಯ ಹುಡುಕುತಾಣವನ್ನು ಈ 3 ವ್ಯಕ್ತಿಗಳು ಸ್ಥಾಪನೆ ಮಾಡ್ತಾರೆ. ಇವರ ಪರಿಶ್ರಮದಿಂದಾಗಿ ಯೂಟ್ಯೂಬ್ ಇಷ್ಟ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಜನರ ತುಂಬಾ ಜನಪ್ರಿಯತೆಯನ್ನು ನೋಡಿದ ಗೂಗಲ್ ಕಂಪನಿಯನ್ನು ಯೂಟ್ಯೂಬ್ ಅನ್ನು ಕೊಂಡುಕೊಳ್ಳುತ್ತದೆ. ಹಾಗಾಗಿ ಅವರು ಮಾರ್ಕೆಟಿಂಗ್ ನ ಮಾಡಿಕೊಂಡು ಯೂಟ್ಯೂಬರ್ಸ್ ಅವರು ಮೇಲೆ ಬರ್ತಾರೆ. ಅವರು ತಮ್ಮ ಪ್ರತಿಭೆಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಜನರನ್ನು ಮನರಂಜಿಸುತ್ತಾರೆ. ಆದರೆ ಈಗಿನ ಸಂದರ್ಭದಲ್ಲಿ ಡಬ್ ಸ್ಮ್ಯಾಶ್ ಮ್ಯೂಸಿಕಲಿ ಅಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ಗೆ ಸ್ವಲ್ಪ ಕಳಂಕವನ್ನು ತರ್ತಾ ಇದ್ದಾರೆ. ಅದನ್ನ ಕಮ್ಮಿ ಮಾಡಿದರೆ ಯೂಟ್ಯೂಬ್ಗೆ ತುಂಬಾ ಒಳ್ಳೆಯದಾಗುತ್ತದೆ. ಗೂಗಲ್ ಎಂಬ ಕಂಪನಿ ನಿಮಗೆ 1.65 ಬಿಲಿಯನ್ ಕೊಟ್ಟಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಏನು ಅನ್ನಿಸ್ತು ಅಂದ್ರೆ ಐ ಡಿಸರ್ವ್ ದಟ್ ಅಂತ ಅನಿಸ್ತು. ನನಗೆ ಬೇಕಿತ್ತು ಅಷ್ಟೊಂದು ಅಂತ. ಗೂಗಲ್ ಅಷ್ಟು ಕೊಟ್ಟು ತಗೊಂಡಾದ್ಮೇಲೆ ಅವ್ರ ಹೆಸರು ತಂದ್ಕೊಟ್ಟಿದ್ದೆ ನಾನು. ಸರ್ ನೀವು ಹುಟ್ಟನ್ನ ನೋಡಿದ್ರಿ, ಆದ್ರೆ ನಿಮ್ಮ ಹುಟ್ಟಿನ ಹಿಂದೆ ಇರೋ ಒಂದು ಕಾರಣ ಇರೋದು ತುಂಬಾ ಮಜವಾಗಿದೆ ಸರ್. ನಿಮ್ ಬಾಯಿನೇ ನಮ್ಮ ಆಡಿಯನ್ಸ್ ಹೇಳ್ಬೇಕು ಅಂತ. ಅದೇನಾಯ್ತಂದ್ರೆ 2004ರಲ್ಲಿ ಜೆನೆಟ್ ಜಾಕ್ಸನ್ ಅಂತ ಒಬ್ಳು ಪಾಪ್ ಸಿಂಗರ್ ಗೊತ್ತಾ ನಿಮಗೆ? ಮೈಕಲ್ ಜಾಕ್ಸನ್ ತಂಗಿ ಜೆನೆಟ್ ಜಾಕ್ಸನ್ ಗೊತ್ತು. ಅವರೊಂದು ಸ್ಟೇಜ್ ಶೋ ಕೊಡ್ಬೇಕಾದ್ರೆ ವಾಟರ್ ಮಾಲ್ ಫಂಕ್ಷನ್ ಆಗುತ್ತೆ. ಆ ಟೈಮಲ್ಲಿ ಫುಲ್ಲು ಆ ವಿಡಿಯೋ ಫುಲ್ ವೈರಲ್ ಆಗುತ್ತೆ ವಿಡಿಯೋ ಶಾಪ್ಗಳಲ್ಲಿ. ಆಗ ನಮ್ಮ 3 ಜನ ಅಪ್ಪಿರು ವಿಡಿಯೋ ಶಾಪ್ ಹತ್ರ ಹೋಗ್ತಾರೆ. ವಿಡಿಯೋ ಕ್ಯಾಸೆಟ್ ತಗೊಂಡು ನೋಡೋಣ ಅಂತ. ಕ್ಯಾಸೆಟ್ ಸಿಡಿನ ಅದು ಎಲ್ಲೂ ಸಿಗೋದಿಲ್ಲ. ಆದ್ರೆ ಇವ್ರಿಗೆ ಬೇಜಾರಾಗುತ್ತೆ, ಏನಪ್ಪ ಮಾಡೋದು, ನಾವು ನೋಡ್ಬೇಕಾಗಿತ್ತಲ್ಲ, ಅಷ್ಟೊಂದು ಏನಾಗಿತ್ತು ಆ ಟೈಮಲ್ಲಿ ಜೆನೆಟ್ ಜಾಕ್ಸನ್ಗೆ ಅಂತ. ಆದ್ರೆ ಇವ್ರಿಗೆ ಐಡಿಯಾ ಬರುತ್ತೆ, ನಮಗೆ ಆದಂತ ಕಷ್ಟ ಇವ್ರಿಗೆ ಆಗ್ಬಾರ್ದು ಜನಗಳಿಗೆ ಅಂತ ಹೇಳ್ಬಿಟ್ಟು ನನ್ನ ಸ್ಥಾಪಿಸ್ತಾರೆ. That's a great story, sir. Yeah. Sir, ಪ್ರೊಡಕ್ಷನ್ ಮಾಲ್ ಫಂಕ್ಷನ್ ಗಾಗಿ ಪ್ರೊಡಕ್ಷನ್ ಹತ್ರ ಕಾಸಿಲ್ಲ ಅಂದ್ಬಿಟ್ಟು ನಾವು ಈಶ್ವರ ಇವಾಗಲೇ ಮುಗಿಸ್ಬೇಕಾಗುತ್ತೆ. ಸೊ ನಾವು ನಮ್ ಶೋ ಬಂದ್ರೆ ಪ್ರತಿಯೊಬ್ಬರಿಗೂ ಕೇಳ್ತೀವಿ ಏನಂತ ಅಂದ್ರೆ ನಿಮ್ಗೆ ಯಾರಾದ್ರೂ ಸಾರಿ ಹೇಳ್ಬೇಕು ಅಂತಿದ್ರೆ, ನೀವ್ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರೆ ನೀವು ಇಲ್ಲಿ ಕನ್ಫೆಸ್ ಮಾಡ್ಕೊಬಹುದು ಸರ್. ಇಟ್ಸ್ ಆಲ್ ಯುವರ್ಸ್. ಸಾರಿ ಹೇಳ್ಬೇಕಾಗಿದ್ರೆ ಪೇರೆಂಟ್ಸ್ ಗೆ ಸಾರಿ ಹೇಳ್ತೀನಿ. ಯಾಕಂದ್ರೆ ನನ್ನ ನೋಡ್ಕೊಂಡು ಅವ್ರ ಮಕ್ಕಳು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ನಾನು ಹೋಗಿದ್ದಾರೆ. ನಾನ್ ಸಾರಿ ಕೇಳ್ತೀನಿ ಅವ್ರಿಗೆ, ಮಕ್ಕಳನ್ನ ಅಷ್ಟೊಂದು ಹೋಗಿಬೇಡಿ, ಸ್ವಲ್ಪ ಕಮ್ಮಿ ನನ್ನ ನೋಡಕ್ ಹೇಳಿ. ಥ್ಯಾಂಕ್ ಯು ಹೇಳೋದಾದ್ರೆ ನಮ್ಮ 3 ಜನ ಅಪ್ಪರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಹಾಗೆ ನನ್ನನ್ನ ಕೊಂಡ್ಕೊಂಡು ಇನ್ನ ಮೇಲೆ ಬೆಳೆದಿರ್ತಕ್ಕಂಥ ಗೂಗಲ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಕನ್ಫ್ಯೂಷನ್ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಈ ನಡುವೆ ಡಕೋಟಾ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯು ಮೀನ್ ಡಬ್ ಸ್ಮ್ಯಾಶ್ಗಳು, ಮ್ಯೂಸಿಕಲ್ಗಳು, ಬೇಕಾಗಿರೋ ವಿಡಿಯೋಸ್ಗಳು, ಒಂದು ಕಂಟೆಂಟ್ ವಿಡಿಯೋಸ್ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಹೋಗ್ತಾರೆ. ನಾನು ಗಮನಿಸ್ತಾ ಇದ್ದೀನಿ. ಕಂಟೆಂಟ್ ವಿಡಿಯೋಗಳನ್ನ ಜಾಸ್ತಿ ಕೊಟ್ರೆ ನನಗೂ ಒಳ್ಳೇದು, ನಿಮಗೂ ಒಳ್ಳೇದು. ಅಷ್ಟೇ ನಾನು ಹೇಳಿದ್ದು. ಇವತ್ತಿನ ಕಾರ್ಯಕ್ರಮ ಪ್ರೊಡಕ್ಷನ್ ಮಾಲ್ ಫಂಕ್ಷನ್ ಇಂದಾಗಿ
ನಮ್ದು ತುಂಬಾ ದುಡ್ಡನ್ನೆಲ್ಲ ಟೀ ಶರ್ಟ್ ಅಫೋರ್ಡ್ ಮಾಡಕ್ ಆಗಿಲ್ಲ. ಅದರಿಂದಾಗಿ ನಾವು ಇವತ್ತಿನ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದೀವಿ. ಇದೇ ರೀತಿ ಪ್ರತಿ ಫ್ರೈಡೆ ನಾವು ಬರ್ತೀವಿ. BUTTY ಬಡ್ಡಿ ಮಕ್ಕಳು ಬರ್ತೀವಿ. ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಮಜಾ ಕೊಡ್ತೀವಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ BUTTY ಬಡ್ಡಿ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡಿ.